ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡಿ. ಸೊ ಇವತ್ತು ನಾವು ತಮ್ಮೇಲೆ ನೋಡಿದ್ದೀರಾ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಹೋಗೋಣ ಬನ್ನಿ. ಬಟ್ ಅದು ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ಒಳ್ಳೆಯದದು. ಹೋಗೋಣ ಬನ್ನಿ. ನಿಜ ಹೇಳ್ತೀನಿ, ಇವತ್ತು ಹೋಗ್ತಿರೋ ಈ ದೇವತೆ ತುಂಬ ಶಕ್ತಿ ಪಟ್ಟವಳು. ಯಾಕೆ ಗೊತ್ತಾ, ನನ್ನ ಹತ್ರ ₹1 ಇಲ್ಲ. ಫಸ್ಟ್ ಹೋದಾಗ ನಾನು ಈ ವಿಡಿಯೋದಲ್ಲೇ ಹೇಳ್ತಿರೋದು ಇದೇ ಫಸ್ಟ್ ನಾನು ವೀಡಿಯೋ ಮಾಡಿದ್ದ ದೇವಸ್ಥಾನದ್ದು. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಹತ್ರ ₹1 ಇಲ್ಲ. ಮಾತ್ರ ನಾನು ಒಂದು 700 ಏನೋ ಇತ್ತು ಅಷ್ಟೇ. ಸೊ ದೇವಿಗೆ ಕೇಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಅದು ನಮ್ಮ ಬಗ್ಗೆ ಏನೋ ಕೇಳಬೇಕಂದ್ರೆ 2000 ಕೊಡಬೇಕು. ಆಮೇಲೆ ಪಂಚೆ ಶಾಲ್ ಹಾಕೋಬೇಕು. ನನ್ನ ಏನಿಲ್ಲ, ನಾನು ಹೋಗಿದ್ದು ಇಷ್ಟೇ ಗುಂಡು ಥರ ಹೋದೆ. ಸೊ ಅವರು ಇಲ್ಲ, ಇದೆಲ್ಲ ಇದ್ದರೆ ನಮ್ಮ ರೂಲ್ಸ್ ಪ್ರಕಾರ ಇದೆಲ್ಲ ಆಗಲ್ಲ, ನೀವು ಇನ್ನೊಂದ್ಸಲ ಬರಬೇಕಂತ. ಸರಿ ಆಯಿತು, ಇಂಡೈರೆಕ್ಟಾಗಿ ಅವ್ರು ಹೇಳೋದಿಲ್ಲ ಅಂತ ಅವ್ರು ಕರೆಕ್ಟಾಗಿ ಹೇಳೋದು. ಬಂದ್ಬಿಟ್ಟೆ ನಾನು. ಸೊ ದೇವರ ಹತ್ರ ಹೋಗಿ ಗರ್ಭಗುಡಿ ಹತ್ರ ನಿಂತು ನಾನು ದೇವರಿಗೆ ಬೇಡ್ತೀನಿ, ತಾಯಿ ನನಗೆ ಬರಬೇಕಾಗಿರೋ ಅಮೌಂಟ್ 3 ದಿವಸದಲ್ಲಿ ನನಗೆ ಬರಬೇಕು. ನೀನು ಅರ್ಚನೆ ಬರೋದಿಲ್ಲ, ನೀನು ನಂಬಿ ನಾನು ಬಂದಿದ್ದೀನಿ, ದಯವಿಟ್ಟು ಸಹಾಯ ಮಾಡೋದು. ಅದಕ್ಕೇನು ಪ್ರಯತ್ನ ಪಡಬೇಕೋ ನಾನು ಪಡ್ತೀನಿ ಹಂಗೇಳಿ ಭಾನುವಾರ ಹೇಳಿದ್ದೀನಿ. ಭಾನುವಾರ ಬಂದು ಮತ್ತು ಸೋಮವಾರದಿಂದ ಬುಧವಾರ ಗಂಟ ನಾನು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ದುಡ್ಡಿಗೆ ಭಾಳ ಕಷ್ಟಪಟ್ಟಿದ್ದೀನಿ ಒಂದು ಅಮೌಂಟ್ಗೆ. ಸೊ ಅದು ಅಮೌಂಟು ನನಗಿನ್ನೇನು ಬರಲ್ಲ ಗುರು, ಆಗಲ್ಲ. ಇವತ್ತು ಬುಧವಾರನಾಗಿಲ್ಲ, ನಾಳೆ ಆಗ್ಬೋದೇನೋ, ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಕೂತಾದಾಗ ನೈಟು 8:30 9 ಗಂಟೆಗೆ ನಂಗೆ ಅಮೌಂಟ್ ಬಂತು. 3 ದಿವಸಕ್ಕೆ ಆ ತಾಯಿ ನಂಗೆ ಅಮೌಂಟ್ ಕೊಡ್ತು. ನಾನೇನು ಗರ್ಭಗುಡಿ ಮುಂದೆ ನಿಂತು ಬೇಡ್ಕೊಂಬಂದೆ, ಅದು ನಾನು ಈ ಭಾನುವಾರ ಹೋದಾಗ ನಾನು ಮಾಡ್ತಿದ್ದೀನಿ ಆ ಥರ. ಏನಂತ ಶಾಸ್ತ್ರ ಕೇಳೋಕ್ಕೆ ₹2,000 ಏನೋ ಕೊಟ್ಟು ಕೇಳಬೇಕಲ್ಲ, ಅದು ನಾನು ಖಂಡಿತ ಮಾಡ್ತೀನಿ. ಹಾಗೆ ನನಗೆ ಇರೋ ಬರೋ ಮತ್ತೆ ಕಷ್ಟಗಳೆಲ್ಲ ಸಾಲ ಎಲ್ಲ ತೀರಿಸ್ಕೊಂಡು ನಾನು ಚೆನ್ನಾಗಿ ನನ್ನ ಕೈಯಲ್ಲಿ ಏನಾಗ್ತದೆ ನಾನು ಮಾಡ್ತೀನಿ ಅಂತ ಬೇಡ್ಕೊಂಬಂದು ನೋಡೋಣ. ನೀವು ಹೋಗಿ, ಒಳ್ಳೇದಾಗತ್ತೆ. ಆದರೆ ಒಳ್ಳೆಯ ಮನಸ್ಸಲ್ಲಿ ಹೋಗ್ರಿ, ಯಾರಿಗೂ ಕೆಟ್ಟದಾಗಲಿ ಅಂತ ಕೇಳ್ಕೊಂಡ್ಬರ್ತಾರೆ. ಯಾಕಂದರೆ ತುಂಬ ಜನ ಕೆಟ್ಟದಾಗಲಿ ಅಂತಲೇ ಕೇಳೋದು ಜಾಸ್ತಿ ಆಯಿತಾ. ಯಾರ್ಯಾರಿಗೂ ಏನೂ ಮಾಡ್ಕೊಳಕ್ಕೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ದೇವ್ರ ಹತ್ರ ಹೋದಾಗ ಅದೊಂದು ಐಶ್ವರ್ಯ, ಅದಂಥ ಐಶ್ವರ್ಯಗಳನ್ನು ಕೇಳಬಾರ್ದು. ಮೂರೇ ಆರೋಗ್ಯ ಚೆನ್ನಾಗಿರೋ, ಕೈ ತುಂಬ ಕೆಲಸ ಕೊಡು, ತಲೆ ತುಂಬ ಕೆಲಸ, ತಲೆ ತುಂಬ ಟೆನ್ಷನ್ ಇರಬೇಕು ಕೆಲಸಕ್ಕೆ. ಹಾಗೆ ನೆಕ್ಸ್ಟ್ ನಾನು ದುಡಿಯೋ ದುಡ್ಡು ಒಳ್ಳೆ ಕಾರಣ ಖರ್ಚಾಗ್ತೀನಿ. ಇಷ್ಟೇ, ಇದ್ರ ಮೇಲೆ ನಾವು ದೇವ್ರು ಏನೂ ಹೇಳ್ಕೊಡ್ಬೇಕು. ಹಾಗೆ ಸಾಲ ಏನು ಮಾಡಿರ್ತೀರೋ ಏನು ಮಾಡ್ತೀನಿ. ಆದರೆ ಆ ಜೀವನ ಮಾಡೋಕ್ಕೆ ಏನಾದರೂ ಸಾಲ ಮಾಡಿರ್ಬೇಕಲ್ಲ, ನಾನು ಮಾಡಿದ್ದೀನಪ್ಪ ಸಾಲ, ಆಯಿತಾ. ಸಾಲ ಮಾಡಿರ್ತೀವಲ್ಲ, ಅದು ತೀರಿಸೋ ದಾರಿ ತೋರಿಸೋ ಅಂತ ಬೇಡ್ಕೊಂಬನ್ನಿ. ತೀರಿಸೋ ದಾರಿ ತೋರಿಸು, ಆ ದಾರಿಯಲ್ಲಿ ಕಷ್ಟಪಟ್ಟು ದುಡ್ದು ತೀರಿಸೋ ಥರ ಇರಬೇಕು. ಅರ್ಥ ಆಯ್ತಾ? ಅದನ್ನು ಕೇಳ್ಕೊಂಬನ್ನಿ. ಹಾಗೆ ಸುಖ ಕೊಡಲಿ ದೇವರು. ಆದರೆ ತಲೆಗೆ ದುರಂಕಾರ ಬರ್ದೇರಂಗೆ ಕಾಪಾಡ್ಕೊಳ್ಳಿ. ಆ ಥರ ನೀವು ಕಾಪಾಡ್ಕೋಬೇಕು. ಬುದ್ಧಿ ಕೊಡದೇ ಇಲ್ಲ ಅದು ದೇವರು. ಇದನ್ನು ಕೇಳ್ಕೊಂಬಂದ್ರೆ ಪ್ರತಿಯೊಬ್ಬರಿಗೂ ನೀವು ಅಂದ್ಕೊಂಡಂಗೆಲ್ಲ ಆಗುತ್ತೆ. ಯಾರು ಕೈ ಬಿಡಲ್ಲ, ದೇವರು ಯಾವುದಕ್ಕೆ ಕೈ ಬಿಡಲ್ಲ. ನಿಮಗೆ ನಂಬಿಕೆ ಇರಬೇಕು. ನೋಡು, ಒಂದು 10 ಜನ ಕ್ಯೂ ಅಲ್ಲಿ ಇರ್ತಾರೆ. ಆ 10 ಜನಕ್ಕೂ ದೇವ್ರು ಒಂದೊಂದಾಗಿ ವರ ಕೊಡ್ಕೊಂಡು ಬರ್ಬೇಕಾದ್ರೆ ನೀವು 10ನೇ ನಿಂತಿರ್ತೀರ. ನಿಮ್ಗಿಂತ ಮುಂಚೆ ಬಂದವರು, ನಿಮ್ಗಿಂತ ಹಿಂದೆ ಬಂದವರು ಮೊದಲೇ ಫಸ್ಟ್ 5 ಅಥವಾ 7 ಇರ್ತಾರೋ ಅವ್ರು ಮದುವೆ ಆಗೋದು, ಕೆಲಸನೇ ಆಗೋಯ್ತು. ನಿಮ್ಗೆ ಅನ್ಸುತ್ತೆ, ನಾನು ಇಷ್ಟೆಲ್ಲ ಕೇಳ್ಕೊಂಬಂದು ನನಗೆ ಕೊಟ್ಟಿಲ್ಲ, ನನಗೆ ಬಂದಂಗೆ ಆಗೋಯ್ತು ನೋಡು ಅಂತ ಅನ್ಕೋತೀನಿ. ಬೇಡ, ಅದು ಫಸ್ಟು ನಿಮಗೆ ಆಗಬೇಕು, ಅವ್ರಿಗೆ ಆಗಬೇಕಂತ ಇಲ್ಲ, ನಿಮಗೆ ಆಗೇ ಆಗುತ್ತೆ ನಂಬಿದ್ರೆ. ಅರ್ಥ ಆಯ್ತಾ? ದಯವಿಟ್ಟು ನಂಬಿ ಹೋಗಿ. ಆ ದೇವಿ ನಿಜವಾಗ್ಲೂ ಅಲ್ಲಿದ್ದಾರೆ. ಇವತ್ತು ಸೋಮವಾರ ಸಂಜೆ 5:30 ಆಗ್ತಿದೆ, 6:30 ಆಗ್ತಿದೆ. ಸೊ ಈ ಟೈಮಲ್ಲಿ ಹೇಳ್ತೀನಿ, ದೇವರನಲ್ಲಿ ದೇವಿ ಇದ್ದಾರೆ. ಹೋಗಿ ಆ ದೇವಿನ ನೋಡಿ, ಕಷ್ಟ ಎಲ್ಲ ತಿಳ್ಕೊಂಬಲ್ಲಿ ನಡೆಯುತ್ತೆ, ನಿಜವಾಗ್ಲೂ ನಡೆಯುತ್ತೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ಲೊಕೇಶನ್ನು ಅಡ್ರೆಸ್ ಹಾಕಿರ್ತೀನಿ. ಆಮೇಲೆ ದೇವಸ್ಥಾನದ್ದು ಮೊಬೈಲ್ ನಂಬರ್ ಹಾಕಿರ್ತೀನಿ, ಅದನ್ನು ಕೇಳ್ಬೋದು.
ಪ್ರತಿದಿನ ಅಮಾವಾಸ್ಯೆ ಪೌರ್ಣಮಿ ಆಮೇಲೆ ಬುಧವಾರ ಬಿಟ್ಟು ಪ್ರತಿದಿನ ಅಲ್ಲಿ ಗುರುಗಳು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ. ಒಂದು ಆಯಿತಾ, 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರು ಹೇಳಿದ ದಿವಸ ಅವ್ರು ಹೇಳ್ದಂಗೆ ನಡ್ಕೊಳ್ಳಿ, ನಿಜವಾಗ್ಲೂ ನೀವು ಅಂದ್ಕೊಂಡಂಗೆ ಹಾಗೆ ಆಗತ್ತೆ. ಇದು ಗ್ಯಾರಂಟಿ. ನನಗೆ ಸ್ವಂತ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಿದ್ದೀನಿ ಇದನ್ನು, ಆಯಿತಾ. ನಿಮ್ಗೆ ಆಗುತ್ತೆ, ಆಗಲೇಬೇಕು. ಒಳ್ಳೆ ಮನಸ್ಸಲ್ಲಿ ಕೇಳೋರು ಎಲ್ಲರಿಗೂ ಆಗುತ್ತೆ. ನಿಮ್ಮ ತಾಯಿ ಬಗ್ಗೆ ಕೇಳ್ಬೋದು, ನಿಮ್ಮ ಹೆಂಡತಿ ಬಗ್ಗೆ ಕೇಳ್ಬೋದು, ಅಕ್ಕನ ಬಗ್ಗೆ, ತಂಗಿ ಬಗ್ಗೆ, ಫ್ರೆಂಡ್ ಬಗ್ಗೆ ಕೇಳ್ಕೊಬೋದು. ಯಾರ ಬಗ್ಗೆ ಇಲ್ಲ ನೀವೇ ಕೇಳ್ಕೊಬೋದು. ಕೇಳೋ ರೀತಿ ಮಗು ಥರ ಇದೆ. ಅಮ್ಮ ನಾನು ಬಂದಿದ್ದೀನಿ, ನಂಗೆ ಇದು ಒಳ್ಳೇದು ಮಾಡ್ಬಿಡು ಅಂದರೆ ಯೋಯೋ ಅಂತಾಳೆ ಅಮ್ಮ. ಮಗು ಥರ ಕೇಳಿ ತಾಯಿನೇ. ನಿಮ್ಮ ತಾಯಿ ಹತ್ರ ಚಾಕ್ಲೇಟ್ ಬೇಕಂತ ವಯಸ್ಸು ಚಿಕ್ಕವಳಿದ್ದಾಗ ನೀವು ಕೇಳ್ತಿದ್ರಿ, ಆ ಥರ ಆ ದೇವಿ ಮೇಲೆ ನಿಂತ ಕೊಟ್ಟಲ್ಲ ಅವರು, ಯಾರಿಗೂ ಕೊಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವರು. ಹಾಗೆ ಆ ನೋಡುವ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ದಯವಿಟ್ಟು ಲುಂಗಿ ಗಂಡಸ್ತಾದ ಲುಂಗಿ ಪಂಚೆ ಟವಲು ನೋಡೋಂಗೆ. ಹೆಣ್ಮಕ್ಳು ಏನಾದರೂ ಹೋಗ್ತಿದ್ದೀರ ಅಂದರೆ ಮೈ ತುಂಬ ಬಟ್ಟೆ ಇದೆ. ಹಾಗೆ ಅವ್ರಿಗೆ ಚೂಡಿದಾರ ಅಂದ್ಕೊಂಡ್ರೆ ಸಾಲು. ಈ ಜೀನ್ಸು ಟಾಪ್ ಹಾಕೊಂಡು ಹೋದ್ರೆಲ್ಲ ಅವ್ರು ಬಿಡೋದಿಲ್ಲ ಅಂತ ಆ ಥರ ಎಲ್ಲ ಮಾಡೋದು. ಇಷ್ಟು ದೂರಿಂದ ಹೋಗ್ತಿರೋ ಹತ್ತದಿಂದ ಹೋಗ್ತಿರೋ ನನಗೆ ಗೊತ್ತಿಲ್ಲ. ಹೋಗೋ ಕೆಲಸ ಆ ದೇವಿ ಮುಂದೆ ನಿಂತು ಬೇಡೋ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಆಗಿ ಕೈ ತುಂಬ ದುಡ್ಡು ಬಂದು ಆ ದುಡ್ಡು ಬಂದ ಮೇಲೆ ದುರಾಂಕಾರ ಆಗಲಿ ಅದು ಅಹಂಕಾರನಾಗಲಿ ನಿಮ್ಮ ತಲೆ ಮೇಲೆ ಬರ್ದಂಗೆ ದೇವ್ರು ಕಾಪಾಡಲಿ, ಆಯಿತಾ. ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ಹೆಣ್ಮಕ್ಳು ಹುಷಾರಾಗಿರಿ. ಆ ದೇವಸ್ಥಾನಕ್ಕೆ ಹೋದಾಗ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗ್ರಿ. ಚಿಂಕಿ ಮಿಂಕಿಯಲ್ಲಿ ಹಾಕೊಂಡು ನಿಂತ್ಕೊಂಡು ಹೋಗಿದ್ಬಿಡ್ತೀರ. ಆಮೇಲೆ ಅವ್ರಾಗ ಓಡಿಸೇ ಬಿಡ್ತಾನೆ ದೇವಸ್ಥಾನದಿಂದ ಆಚೆ ಕಡೆ. ಅಪ್ಪ ನೋಡ್ಕೊಂಡು ಮಾಡ್ಕೊಂಡು ಆರಾಮಾಗಿ ಹೋಗೋದು ಬನ್ನಿ. ತುಂಬ ಒಳ್ಳೆಯದು, ಶಕ್ತಿವಂತ ದೇವಿ ಅದು. ಈ ದೇವಿ ನಿಜವಾಗ್ಲೂ ಹೇಳ್ತೀನಿ ಫುಲ್ಲು ಪವರ್ಫುಲ್ ಇದ್ದಾಳೆ, ಆಯಿತಾ. ನನ್ನ ಜೀವನದಲ್ಲಿ ಆಗಿರೋದನ್ನ ನಾನು ಹೇಳಿದ್ದೀನಿ. ಹಾಗೆ ನನಗೆ ಶನೇಶ್ವರ ಸ್ವಾಮಿ ಷಣ್ಮುಖ ದೇವರು ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ. ನನ್ನ ತಂದೆ ಜಾಗದಲ್ಲಿ ನಿಂತು ನಾನು ಒಂದೊಂದು ಹೆಜ್ಜೆಯಲ್ಲಿ ಈ ಕ್ಷಣಕ್ಕೂ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರನ್ನ ನನ್ನ ತಂದೆ, ವಿದ್ಯಾಚೋಟೇಶ್ವರಿ ನನ್ನ ತಾಯಿ, ಇವರಿಗೂ ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಹೌದು, ನನ್ನ ತುಂಬ ಸಾಲ ಮಾಡ್ಕೊಂಡಿರ್ತೀನಿ, ಸಾಲ ತೀರಿಸ್ತಾ ಇದ್ದೀನಿ, ಪ್ರತಿಯೊಂದು ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಖಂಡಿತ ಹೇಳ್ತೀನಿ, ಅದೇ ದೇವರು ನಾನು ನಡೆಸ್ತಾ ಇದ್ದೀನಿ. ನಿಮಗೂ ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಕಷ್ಟ ಆಗ್ಬೋದು, ನಿಮಗೂ ಕಾಪಾಡ್ತಾರೆ. ಮಗು ತನಕ ಇದೇ ದೇವಸ್ಥಾನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಅಂತೂ ಫಸ್ಟ್ ಹೋಗ್ತಿದ್ದಾರೆ, ಇಷ್ಟ ಆಗ್ಬಿಟ್ಟಿದೆ ದೇವಸ್ಥಾನ ತುಂಬ. ಅದಕ್ಕೆ ಎಂಟ್ರಿ ಒಳಗಡೆ ಎಂಟ್ರಿ ಗೊತ್ತಿಲ್ಲ, ಒಳಗಡೆ ಕ್ಯಾಮ್ರಾ ಬಿಡ್ತಾರೆ. ಇದೆ ಅಮ್ಮಂದು ದೇವಸ್ಥಾನ. ದೇವರು ಗಂಟೆ ಇದೆ, ಎಷ್ಟು ದೊಡ್ಡ ಗಂಟೆ ಇದ್ರದ್ದು. ಇದು ದೇವ್ರದ್ದು ಹೆಸರು ದೇವಸ್ಥಾನ. ನೋಡಿ ಹೇಗಿದೆ ಅಂತ, ತುಂಬ ಪವರ್ಫುಲ್ ದೇವಸ್ಥಾನ. ನಾನು ಲೊಕೇಶನ್ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವಿದೆ ಫಸ್ಟ್ ಟೈಮ್ ಬಂದಿರೋದು. ಕೇಳ್ಕೊಂಡಿದ್ದೀವಿ ದೇವಸ್ಥಾನದ ಬಗ್ಗೆ. ಶ್ರೀ ಮಠ ಅಂಗನವಾಡಿ ಬಸವಣ್ಣ
ತೋರಿಸ್ತೀನಿ. ಇದು ಕೂಡ ಆಮೇಲೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನದ ಮಠ ಶ್ರೀ ಕ್ಷೇತ್ರದ ದೊರೆಯುವ ಸೇವೆಗಳು ನೋಡಿ. ನಿಮ್ಗೆ ಇವಾಗ ಇಷ್ಟಾರ್ಥ ಸಿದ್ಧಿ, ಪ್ರಶ್ನೋತ್ತರ ಸೇವೆ, 5 ಮತ್ತು 9 ರೂಪಾಯಿಗಳ ಹರಕೆ ಸೇವೆ, ಮುಡಿಪು ಸೇವೆ ಇದೆಲ್ಲ ಇದೆ ನೋಡಿ. 20 ಇಂದ 21 ತನಕ 21 ಥರ ಇದೆ ದೇವ್ರದ್ದು. ಬರ್ತಿದ್ದಾರೆ. ಇದು ದೀಪ ಎಲ್ಲ ಹಚ್ತಿದ್ದಾರೆ. ಅನ್ಕೊಂಡು ಏನಾದ್ರು ಮಾಡಬೇಕು ಅಂದರೆ ಅಂತ ನೋಡಿ. ಕಂಬ, ಗರುಡು ಕಂಬ, ಒಂದು ಉದ್ಭವ ಮೂರ್ತಿ ಅಂತಾರಲ್ಲ, ಇದು ಉದ್ಭವ ಮೂರ್ತಿ. ಗೊತ್ತಿಲ್ಲ, ಫೋಟೋ ಹಿಡಿದಿಲ್ಲ ಅಂತ. ಕೇಳ್ತೀವಲ್ಲ ನಾವು, ಇದೇ ಇಲ್ಲೇ ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳೋರು ಪ್ರಶ್ನೆ ಕೇಳೋ ಜಾಗ ನೋಡಿ. ಎಷ್ಟು ಜನ ಇದ್ದಾರೆ, ಸಂಡೇ ಅಲ್ವಾ ಇವತ್ತು, ತುಂಬ ಜನ. ಕರೆದ್ರೆ ಗೊತ್ತಾ 26 ಅಂತ ಟೋಕನ್ ನಂಬರ್ ಕರೀತಾರೆ.